ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ 5:30ಗೆ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಹಸು ಇರೋದರಿಂದ ಮೊದಲು ಹಸು ಕೆಲಸನೆಲ್ಲ ಮುಗಿಸ್ಕೋಬೇಕು. ಸಗಣಿನೆಲ್ಲ ಮೊದಲೇ ತುಂಬಿ ಇಟ್ಟಿದ್ದೆ. 2 ಹಸು ಫಲ ಇರೋದರಿಂದ ಯಾವ ಟೈಮಲ್ಲಿ ಕರು ಹಾಕುತ್ತೋ ಅಂತ ಹೇಳಿ ಮಧ್ಯದಲ್ಲಿ ಒಂದೊಂದು ಸಲ ಎದ್ದು ಬಂದು ನೋಡ್ಕೋತಾ ಇರ್ತೀವಿ. ಆಗ ಸಗಣಿನೆಲ್ಲ ತುಂಬಿ ಎತ್ತಿಟ್ಟಿದ್ದೆ. ನಂತರ ಹಸುಗಳಿಗೆಲ್ಲ ನೀರಿಟ್ಟು ಬೂಸ ಇಟ್ಟು ಹಸುಗಳನ್ನ ಹೊರಗಡೆ ಕಟ್ಟಾಕ್ತೀನಿ. ಒಂದು ಹಸುಗೆ ಗಟ್ಟಿ ಬೂಸ ಕಲಸಿಟ್ಟು ನಂತರ ನೀರಿಟ್ಟರೆ ಅದು ಕುಡಿಯುತ್ತೆ. ಈ ಹಸು ಆ ಥರ ಮಾಡಿದ್ರೆ ಕುಡಿಯಲ್ಲ. ಹಾಗಾಗಿ ನೀರೊಳಗಡೆ ಬೂಸ ಹಾಕಿ ಒಂದೇ ಸಲ ಇಟ್ಟಿದ್ದೆ. ಇದು ಕುಡ್ಕೊತು. ಇದು ಬೂಸ ತಿಂದಿದ್ದಾದಮೇಲೆ ನೀರನ್ನ ಹಾಕ್ತೆ. ಇದು ಕೂಡ ಕುಡೀತು. ನಂತರ ಹಸುಗಳನ್ನ ಹೊರಗಡೆ ಹಿಡಿದು ಕಟ್ಟಾಕ್ತೆ. ಮನೆ ಏನು ಗಲೀಜಾಗಿರಲಿಲ್ಲ ಅಂತ ಹೇಳಿ ತೊಳೆಯೋದಕ್ಕೇನು ಹೋಗಲಿಲ್ಲ. ಹಾಗೆ ಕಸ ಗುಡಿಸ್ಕೊಂಡೆ. ಇನ್ನು ಸೋಮವಾರ ವಾರ ಇರೋದ್ರಿಂದ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಈ ಹಳ್ಳಿಗಳ ಕಡೆ ಡೈಲಿ ಬಾಗಿಲು ತೊಳೆದು ರಂಗೋಲಿ ಹಾಕೋ ಪದ್ಧತಿ ಇತ್ತು. ಆದರೆ ಈಗ ವಾರದ ದಿನ ಮಾತ್ರ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀವಿ. ಮೊದಲಿಗೆ ಸಗಣಿನಲ್ಲಿ ಸಾರಿಸ್ಬೇಕಾಗಿತ್ತು. ಆದರೆ ಈಗ ಸಿಮೆಂಟ್ ರೋಡ್ಗಳು, ತಾರ್ ರೋಡ್ಗಳು ಮಾಡಿರೋದ್ರಿಂದ ನೀರು ಹಾಕಿ ತೊಳ್ಕೊತೀವಿ. ರಂಗೋಲಿನ ಸಿಂಪಲ್ಲಾಗೆ ಬಿಟ್ಕೋತಾ ಇದ್ದೀನಿ. ಇನ್ನು ರಂಗೋಲಿನ ಬಿಟ್ಟಿದ್ದಾದಮೇಲೆ ನೀರೊಲೆಗೆ ಬೆಂಕಿ ಹಾಕ್ತಾ ಇದ್ದೀನಿ. ನೀರೊಲೆ ಅಥವಾ ಹಂಡೆ ಒಲೆ ಅಂತ ಕರಿತೀವಿ. ಮೊದಲು ಸ್ವಲ್ಪ ಬೆಂಕಿ ಹತ್ಕೊಳ್ಳೋ ತನಕ ಕಷ್ಟ. ಒಂದು ಸಲ ಬೆಂಕಿ ಹತ್ಕೊಂಡಿದ್ದಾದಮೇಲೆ ಆರಾಮಾಗಿ ಎಷ್ಟು ನೀರು ಬೇಕಾದರೂ ಕಾಯಿಸ್ಕೋಬೋದು, ಉಯ್ಕೋಬೋದು. ಸೋಲಾರು ಇದೆ ನಮ್ಮ ಮನೇಲೂ ಸಹ. ಆದರೆ ಅದು ಈಗ ವರ್ಕ್ ಆಗ್ತಿಲ್ಲ. ಹಾಗಾಗಿ ಹಂಡೆ ಒಲೆಯಲ್ಲೇ ನೀರು ಕಾಯಿಸಿ ಉಯ್ಕೊತೀವಿ. ಸೋಲಾರ್ ಆದರೆ ಅದು ಆಗಾಗ ಕ್ಲೀನ್ ಮಾಡಿಸ್ತಾ ಇರಬೇಕು. ಕ್ಲೀನ್ ಮಾಡಿಸಿದ್ರೂ ಸಹ ಮತ್ತೆ ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ಅದನ್ನು ಮತ್ತೆ ಸರ್ವಿಸ್ ಮಾಡಿಸ್ತಾನೆ ಇರಬೇಕು. ಹೊಸದ್ರಲ್ಲಿ ಚೆನ್ನಾಗೇ ಇರುತ್ತೆ. ಹಳೇದಾಗ್ತಾ ಆಗ್ತಾ ಅದನ್ನು ಆಗಾಗ ರಿಪೇರಿ ಮಾಡಿಸ್ತಾನೆ ಇರಬೇಕು. ಅದು ಅಲ್ಲದೆ ಈ ಸೋಲಾರ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಈ ಬಿಸಿಲು ಇಲ್ಲದೇ ಇರೋ ಟೈಮಲ್ಲೆಲ್ಲ ನೀರು ಕಾಯೋದೇ ಇಲ್ಲ. ಹಾಗಾಗಿ ಹಂಡೆ ಒಲೆನೇ ಬೆಸ್ಟ್ ಅಂತ ಹೇಳ್ಬೋದು. ಎಷ್ಟು ನೀರನ್ನು ಬೇಕಾದರೂ ಕಾಯಿಸ್ಕೋಬೋದು, ಉಯ್ಕೋಬೋದು. ಒಂದು ಸಲ ಬೆಂಕಿ ಹಚ್ಚಿದಾದ್ಮೇಲೆ ಸೌದೆ ಇಟ್ಬಿಟ್ರೆ ಅದು ಉರಿತಾನೇ ಇರುತ್ತೆ, ನೀರು ಕಾಯ್ತಾನೇ ಇರುತ್ತೆ. ಮನೇಲಿ ಇರ್ತಕ್ಕಂಥ ಎಲ್ಲರೂ ಸಹ ಎಷ್ಟು ನೀರನ್ನಾದರೂ ಉಯ್ಕೊಂಡು ಸ್ನಾನ ಮಾಡ್ಬೋದು. ಇನ್ನು ಈ ಕೆಲಸ ಮುಗ್ದಿದ್ದಾದಮೇಲೆ ನಮ್ಮ ಮಾವನಿಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಈಗ ಮನೆಯಲ್ಲಿ ಹಸು ಹಾಲು ಕೊಡದೇ ಇರೋ ಕಾರಣ ಪಾಕೆಟ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಅವರೊಬ್ಬರೇ ಕುಡಿಯೋದು, ನಾವಿನ್ಯಾರೂ ಕುಡಿಯೋದಿಲ್ಲ. ಇನ್ನು ಮಕ್ಕಳಿಗೆ ಸ್ಕೂಲ್ ಇಲ್ಲದೇ ಇರೋ ಕಾರಣ ತಿಂಡಿನ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏರ್ ಪ್ಯಾಕ್ಗೆ ಅಲೋವೆರಾ, ಒಂದು ಈರುಳ್ಳಿನ ಹಾಕಿ ರುಬ್ಕೊಂಡು ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆನ ಸೇರಿಸಿ ತಲೆಗೆ ಹಚ್ಕೋತಾ ಇದ್ದೀನಿ. ಹೇರ್ ಪ್ಯಾಕ್ ಅಪ್ಲೈ ಮಾಡಿದ್ದಾದಮೇಲೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ನಂತರ ಮನೆಯೆಲ್ಲ ಒರೆಸ್ಕೊಂಡೆ. ನಾನು ಮಾಫಲ್ಲೇನು ಒರೆಸೋದಕ್ಕೆ ಹೋಗಲ್ಲ, ಕೈಯಲ್ಲೇ ಒರೆಸ್ಕೊತೀನಿ. ಜಸ್ಟ್ ಈ ಮಂಚದ ಕೆಳಗಡೆ, ದಿವಾನದ ಕೆಳಗಡೆ ಮಾತ್ರ ಮಾಫ್ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದಿನೆಲ್ಲ ಕೈಯಲ್ಲೇ ಒರೆಸ್ಕೊತೀನಿ.
ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಅಂದರು. ಅವರು ಲಂಚ್ ತಗೊಂಡೋಗಲ್ಲ, ತಿಂಡಿ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ಅಕ್ಕಿನ ನೆನೆಸಿಟ್ಟಿದ್ದೆ. ಅಕ್ಕಿನ ರುಬ್ಬಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಅಕ್ಕಿನ ರುಬ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸ್ಕೊಂಡ್ರೆ ಸಾಕು. ಆಮೇಲೆ ಅದನ್ನು ರುಬ್ಬಿ ರೊಟ್ಟಿ ಥರ ಮಾಡ್ಕೊಳ್ಳೋದು ಅಷ್ಟೇ. ರುಬ್ಬಿದ್ದಾದಮೇಲೆ ಅದಕ್ಕೆ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಚಟ್ನಿ. ತೆಂಗಿನಕಾಯಿ ಮತ್ತು ಕಡಲೆ ಬೀಜನ ಬಳಸ್ಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಕಡಲೆ ಬೀಜನ ಫ್ರೈ ಮಾಡಿ ಸೇರಿಸ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಕಡಲೆ ಬೀಜ, ಒಂದು ಕಡ್ಡಿಯಷ್ಟು ಕರಿಬೇವು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಒಂದು ಸ್ವಲ್ಪ ಶುಂಠಿ, ತೆಂಗಿನ ತುರಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ನೀರನ್ನ ಸೇರಿಸಿ ರುಬ್ಕೋತಾ ಇದ್ದೀನಿ. ಬೇಕು ಅಂತ ಹೇಳಿದರೆ ಈ ಚಟ್ನಿಗೆ ಒಗ್ಗರಣೆ ಹಾಕೋಬಹುದು ಅಥವಾ ಹಾಕದೇನೂ ಸಹ ಇರ್ಬೋದು. ವಿತೌಟ್ ಆಯಿಲ್ ಫುಡ್ ತಿಂತೀನಿ ಅಂತ ಹೇಳಿದರೆ ಈ ಥರ ರೆಸಿಪಿನ ಮಾಡಿಕೊಂಡು ಆರಾಮಾಗೆ ತಿನ್ಬೋದು. ರೊಟ್ಟಿಗೂ ಸಹ ಯಾವುದೇ ರೀತಿ ಆಯಿಲ್ ಹಾಕೋ ಅವಶ್ಯಕತೆ ಇರಲ್ಲ. ಅಂದರೆ ಈ ರೊಟ್ಟಿನ ಬಿಸಿ ಬಿಸಿ ತಿನ್ನಬೇಕು, ಆರೋದ್ಮೇಲೆ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ನಾರು ಥರ ಆಗಿಬಿಡುತ್ತೆ. ರೊಟ್ಟಿಗೂ ಅಷ್ಟೇ ಬೇಕು ಅಂದರೆ ಎಣ್ಣೆ ಹಾಕೋಬೋದು, ಎಣ್ಣೆ ಹಾಕ್ತೇನೂ ಸಹ ಮಾಡ್ಬೋದು. ನಾನಿಲ್ಲಿ ರೊಟ್ಟಿಗಾಗಲಿ ಚಟ್ನಿಗಾಗಿ ಯಾವುದೇ ರೀತಿ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ, ಹಾಗೆ ಮಾಡ್ಕೊತಾ ಇದ್ದೀನಿ. ಆಗಾಗ ಈ ಥರ ವಾರಕ್ಕೊಂದ್ಸತಿನೋ 15 ದಿವಸಕ್ಕೊಂದ್ಸತಿನೋ ಎಣ್ಣೆ ಇಲ್ಲದೆ ಊಟ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ. ಈಗ ಹಸ್ಬೆಂಡ್ಗೆ ಮತ್ತು ನನ್ನ ಮಕ್ಕಳಿಗೆ ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ. ಈ ರೊಟ್ಟಿ ಹಾಕುವಾಗ ಮೇಲ್ಗಡೆ ತಟ್ಟೆ ಮುಚ್ಚಬೇಕು, ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ವೈಟ್ಗೆ ಇರುತ್ತೆ. ಹಂಚು ಚೆನ್ನಾಗಿ ಕಾಯ್ದಿದ್ರೆ ರೊಟ್ಟಿ ತಾನಾಗೆ ಎದೊಳುತ್ತೆ. ನೋಡಿ, ಯಾವುದೇ ರೀತಿಯ ಎಣ್ಣೆನೂ ಸಹ ಹಾಕಿಲ್ಲ, ಎಷ್ಟು ಚೆನ್ನಾಗಿ ರೊಟ್ಟಿ ಬರ್ತಿದೆ ಅಂತ ಹೇಳಿ. ನಮಗೆ ಎಷ್ಟಾಗಲ ಬೇಕೋ ಅಷ್ಟಾಗಲಕ್ಕೆ ಮಾಡ್ಕೋಬೋದು. ನಾನು ಮಕ್ಕಳಿಗೆ ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಕೊಳ್ತಾ ಇದ್ದೀನಿ. ಪೂಜೆನ ಮುಗಿಸ್ಕೊಂಡು ನಂತರ ನಾನು ತಿಂಡಿನ ತಿಂತಾಯಿದ್ದೀನಿ. ನಾನು ತಿಂಡಿನ ತಿನ್ನುವಷ್ಟರಲ್ಲಿ 11 ಗಂಟೆ ಆಗಿತ್ತು. ಪೂಜೆ ಮುಗಿಸ್ಕೊಂಡು ಹಸುಗಳನ್ನ ಕಟ್ಟಾಕಿ ಅದಕ್ಕೆ ಹುಲ್ಲಾಕಿ ಥರ ತಿಂಡಿನ ತಿಂತಾಯಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.